ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಆನಂದ ಅನ್ನೋದು ಎಲ್ಲಿ ಹುಟ್ಟುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಇದಕ್ಕೆ ಒಂದು ಚಿಕ್ಕದಾಗಿ ಕತೆ ಹೇಳಬೇಕು ಅಂತ ಅಂದರೆ, ಸಾಮಾನ್ಯವಾಗಿ ಸಾಯಿ ಸಚ್ಚರಿತೆ ಅಂತ ಒಂದು ಪುಸ್ತಕ ಇದೆ. ಅದನ್ನು ಸುಮಾರು ಜನ ಪ್ರತಿನಿತ್ಯ ಓದ್ತಾ ಇರ್ತಾರೆ. ಅದರಲ್ಲಿ ಬರುವಂತಹ ಒಂದು ಕತೆ ಇದು. ನನಗೆ ಈ ಕತೆ ತುಂಬ ಇಷ್ಟ. ಅಂದರೆ ಒಂದು ದಿನ ಗುರುಗಳ, ಅಂದರೆ ನಾನಿಲ್ಲಿ ತುಂಬ ಡೀಟೇಲಾಗಿ ಹೇಳ್ತಾ ಇಲ್ಲ ಈ ಕತೆ, ಕ್ಷಮೆ ಇರಲಿ. ಅಂದರೆ ಆನಂದ ಎಲ್ಲಿ ಹುಟ್ಟುತ್ತೆ ಅನ್ನೋದು ಮಾತ್ರ ಇಲ್ಲಿ ನಾನು ಕಾರಣ ಹೇಳ್ತಾ ಇದ್ದೀನಿ ಅಷ್ಟೇ. ಗುರುಗಳ ಒಬ್ಬರು ಶಿಷ್ಯರು ಇರ್ತಾರೆ. ಅವರಿಗೆ ಹೀಗೆ ತುಂಬ ಗೊಂದಲಗಳಿರುತ್ತೆ. ಆಗ ಗುರುಗಳೇನು ಮಾಡ್ತಾರೆ, ಇನ್ನೊಬ್ಬ ಶಿಷ್ಯನ ಮನೆಗೆ ಕಳಿಸ್ತಾರೆ ಅವರನ್ನು. ನೀನು ಹೋಗಿ ಅಲ್ಲಿ ಇದ್ದುಬಿಟ್ಟು ಬಾ ಅಂತ. ಅಲ್ಲಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ನಾನು ಪರಿಹಾರ ಕೇಳಿದ್ರೆ ಇವರು ಇನ್ನೊಬ್ಬರ ಮನೆಗೆ ಕಳಿಸ್ತಾ ಇದ್ದಾರಲ್ಲ ಅಂತ. ಅವರು ಇನ್ನೊಬ್ಬರ ಮನೆಗೆ ಹೋದಾಗ ಅಲ್ಲೇನಾಗುತ್ತೆ, ಅವ್ರ ಮನೇಲಿ ಒಬ್ಬಳು ಸಹಾಯಕಿ ಇರ್ತಾಳೆ, ಕೆಲಸದವಳು ಇರ್ತಾಳೆ. ಅವಳು ಪ್ರತಿದಿನ ಸಂತೋಷವಾಗಿ ಹಾಡು ಹೇಳ್ತಾ ಇರ್ತಾಳೆ. ತುಂಬ ಸಂತೋಷವಾಗಿ ಕೆಲಸ ಮಾಡ್ಬೇಕಾದ್ರೆ ತುಂಬ ಶೀ ಸೋ ಹ್ಯಾಪಿ. ಇವ್ರಿಗೆ ಅನಿಸುತ್ತೆ, ಅಯ್ಯೋ ಪಾಪ ಅವಳು ಹರಿದ ಬಟ್ಟೆ ಹಾಕ್ಕೊಂಡಿದ್ದಾಳಲ್ಲ ಅಂತ ಏನು ಮಾಡ್ತಾರೆ, ಹೊಸ ಸೀರೆಯನ್ನು ತಂದು ಕೊಡ್ತಾರೆ, ಹಾಕ್ಕೋ ಅಂತ. ಆಗ ಆಕೆ ಖುಷಿಯಾಗಿ ಮಾರನೇ ದಿನ ಕೆಲಸಕ್ಕೆ ಬರಬೇಕಾದ್ರೆ ಆ ಹೊಸ ಸೀರೆಯನ್ನು ಹಾಕ್ಕೊಂಬರ್ತಾಳೆ. ಅದೇ ಆನಂದ, ಅದೇ ಸಂತೋಷವಾಗಿರ್ತಾಳೆ. ಅವ್ರು ಅನಿಸುತ್ತೆ, ಓಹ್ ಇವಳು ಹೊಸ ಬಟ್ಟೆ ಕೊಡಿಸಿದ್ದಕ್ಕೆ ಹೀಗೆ ಖುಷಿಯಾಗಿದ್ದಾಳ ಅಂತ. ಅದಾಗಿ 2 ದಿನಕ್ಕೆ ಮಾಮೂಲಿ ಆಕೆ ಹಳೆಯ ಬಟ್ಟೆಯನ್ನೇ ಹಾಕ್ಕೊಂಬರ್ತಾಳೆ, ಹರಿದಿರೋ ಬಟ್ಟೆ. ಆದರೆ ಅದೇ ಆನಂದ, ಅದೇ ಸಂತೋಷ ಅವಳ ಮುಖದಲ್ಲಿ ಇರುತ್ತೆ. ಆಗ ಇವರಿಗೆ ಆಶ್ಚರ್ಯ ಆಗುತ್ತೆ. ಅಂದರೆ ಈ ಕತೆ ಅರ್ಥ ಏನು ಅಂತ ಅಂದರೆ, ನಾವು ಸಂತೋಷವಾಗಿರಬೇಕು, ಆನಂದವಾಗಿರಬೇಕು ಅಂತ ಅಂದರೆ ಅದು ಯಾವುದೋ ಬಾಹ್ಯ ವಸ್ತುಗಳಿಂದ ಖಂಡಿತ ಅಲ್ಲ. ಅಂದರೆ ನಾನೇನು ಹೊಸ ಸೀರೆ ತೊಗೊತೀನಿ, ನಾನು ಖುಷಿಯಾಗಿದ್ದೀನಿ, ಹೊಸ ಬಟ್ಟೆ ತೊಗೊತೀನಿ, ಅಥವಾ ಹೊಸ ಕಾರ್ ತೊಗೊಳ್ತೀನಿ, ಅಥವಾ ನನಗೇನೋ ಬೇಕಾಗಿರೋ ವಸ್ತು ಇದೆ ಅದರಿಂದ ನಾನು ಸಂತೋಷವಾಗಿದ್ದೀನಿ ಅಂತ ಅಂದುಕೊಂಡ್ರೆ ಅದು ತಪ್ಪು. ಹಾಗಿದ್ರೆ ಈ ಆನಂದ ಅನ್ನೋದೆಲ್ಲಿರುತ್ತೆ ಅಂದರೆ, ಅದು ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಸದಾ ನಮ್ಮ ಮುಖದಲ್ಲಿ ಒಂದು ಮಂದಹಾಸ ಇರಲೇಬೇಕು. ಅದಕ್ಕೆ ಭಗವಂತನನ್ನು ಪ್ರಸನ್ನವದನಂ ಅಂತಾರೆ. ಅಂದರೆ ಭಗವಂತ ಸದಾ ನಗ್ತಾ ಇರ್ತಾನೆ, ಆನಂದವಾಗಿರ್ತಾನೆ, ಸಂತೋಷವಾಗಿರ್ತಾನೆ ಅಂತ. ಅಂದರೆ ಅವನಿಗೆ ಕಷ್ಟ ಇಲ್ವಾ ಅಂತ ಅಂದರೆ ಖಂಡಿತ ಕಣ್ರಿ. ಕೃಷ್ಣನ ಕಥೆಯನ್ನು ಕೇಳಿದಾಗ ಗೊತ್ತಾಗುತ್ತೆ, ಅವನಷ್ಟು ಕಷ್ಟವನ್ನು ಪ್ರಪಂಚದಲ್ಲಿ ಯಾರೂ ಅನುಭವಿಸಲಿಲ್ಲ. ರಾಮನ ಕಥೆ ಕೇಳಿದಾಗ ಗೊತ್ತಾಗುತ್ತೆ, ಅಯ್ಯೋ ರಾಮ ಇಷ್ಟೊಂದು ಕಷ್ಟಪಟ್ಟನ. ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಅವರಿಬ್ಬರು ಅಷ್ಟು ಸಂತೋಷವಾಗಿ ಯಾವಾಗಲೂ ನಗ್ತಾ ಹೇಗಿರ್ತಾರೆ ಅಂದರೆ ಅದಕ್ಕೆ ಕಾರಣ ಅವರ ಮನಸ್ಸಿನಲ್ಲಿ ಸದಾ ಆನಂದ ತುಂಬಿರುತ್ತೆ ಅಂತ. ಹಾಗಾಗಿ ಆ ಆನಂದ ನಿಮ್ಮ ಮನಸ್ಸಿನಲ್ಲೂ ತುಂಬಿರಲಿ ಅಂತ ನಾನು ಆ ಭಗವಂತನ ಹತ್ರ ಬೇಡ್ಕೊಳ್ತೀನಿ. ಅದು ಯಾವಾಗ ತುಂಬುತ್ತೆ ಅಂದರೆ, ನಮ್ಮ ಮನಸ್ಸಿನಲ್ಲಿರುವ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಎಲ್ಲವುದನ್ನು ಗೂಡಿಸಿ ಆ ಮನಸ್ಸನ್ನು ಶುದ್ಧ ಮಾಡಿಕೊಂಡು ಅಲ್ಲಿ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಿದಾಗ ನಮ್ಮ ಮುಖದಲ್ಲೂ ಆ ಆನಂದ ಸದಾ ಇರುತ್ತೆ. ಅದನ್ನು ಯಾರೂ ಸಹ ಕಸಿದುಕೊಳ್ಳೋದಕ್ಕೆ ಆಗಲ್ಲ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.